ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ದೀರಾ ನೀವು ನಿಮ್ಮ ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಆಗಿರೋ ಪೇಜಸ್ಗಳಾಗಿರ್ಬೋದು ನಿಮಗೆ ಬಂದಂಥ ಬೆಸ್ಟ್ ಕಮೆಂಟ್ಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ ಯಾವುದು ನೀವು ನಿಮಗೆ ನೆನಪಿರುವಂಥದ್ದು? ನನಗೆ ಬಂದಿದ್ದು ಬೆಸ್ಟ್ ಕಮೆಂಟ್ಸ್ ಏನಂದರೆ ತುಂಬ ಜನ ನನ್ನ ವ್ಯಕ್ತಿತ್ವನ ಎಕ್ಸೆಪ್ಟ್ ಮಾಡಿದರು ಆ್ಯಂಡ್ ನಾ ಕನ್ನಡ ಕಲ್ತಿದ್ದು ಎಲ್ಲರಿಗೂ ಇಷ್ಟ ಆಯಿತು. ನೀವು ಕನ್ನಡ ಸೂಪರಾಗಿ ಮಾತಾಡ್ತೀರಾ ಅದೆಲ್ಲ ಹೇಳಿದರು. ಮಣ್ಣಿನ ಮಗ ಅಂತ ಕಮೆಂಟ್ ಮಾಡಿದರು. ನನಗೆ ಇಷ್ಟ ಆಗದೆ ಇರೋ ಮೆಸೇಜ್ಗಳು ಬಂದು ಏನಂದರೆ ಒಬ್ಬೊಬ್ಬರು ಹೇಳಿದರು ನನಗೆ ಕನ್ನಡ ಆಲ್ರೆಡಿ ಗೊತ್ತು ಬಟ್ ನಾ ಶೋ ಅಲ್ಲಿ ಬಂದು ನಾ ಸುಮ್ಮನೆ ತೋರಿಸ್ತಾ ಇದ್ದೀನಿ ಕನ್ನಡ ಗೊತ್ತಿಲ್ಲ ಅಂತ. ಸೊ ಅದು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ನಾ ಸ್ಟಾರ್ಟಿಂಗಲ್ಲಿ ಹೋದಾಗ ನನಗೆ ಜಾಸ್ತಿ ಬಿಗ್ ಬಾಸ್ ಮಾತಾಡೋ ಸ್ಪಷ್ಟ ಕನ್ನಡ ನನಗೆ ಕಂಪ್ಲೀಟ್ಲಿ ಅರ್ಥ ಆಗಿಲ್ಲ ಆ್ಯಂಡ್ ಬೇರೆ ಕಂಟೆಸ್ಟೆಂಟ್ಸ್ ಮಾತಾಡಿದ್ದು ಕನ್ನಡ ನನಗೆ ತುಂಬ ಕಮ್ಮಿ ಅರ್ಥ ಆಗ್ತಿತ್ತು. ಹೋಗಾವಾಗ ನಾ ಕಲ್ತಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ಸೊ ಅದನ್ನು ಕೆಟ್ಟದಂಗೆ ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಬಟ್ ಏನು ಒಬ್ಬೊಬ್ಬರು ಹೇಟರ್ಸ್ ಇದ್ದೇ ಇರಬೇಕು ಆ್ಯಂಡ್ ನಾ ಹೇಟರ್ಸ್ನ ಇನ್ನೂ ಬರೋಕ್ಕೆ ಕಮೆಂಟ್ ಮಾಡೋಕೆ ನಾನು ಹೇಳ್ತೀನಿ. ಯಾಕೆಂದರೆ ಅವರು ಬಂದು ನನ್ನ ಪೋಸ್ಟ್ಗಳಲ್ಲಿ ಕಮೆಂಟ್ ಮಾಡಿದರೆ ನನ್ನ ಇನ್ಸೈಟ್ಸೇ ಇನ್ಕ್ರೀಸ್ ಆಗುತ್ತೆ. ಸೊ ಮಾಡಲಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಅವಿನಾಶ್ ಒಂದು ಮಾತು ಹೇಳಿದರು ನಮ್ಮ ಹತ್ರ ಮಾತಾಡ್ತಾ ಇರ್ಬೇಕು ಸಂದರ್ಭದಲ್ಲಿ, ಮೈಕಲಿಗೆ ಒಬ್ಬ ವ್ಯಕ್ತಿ ಆಗಲ್ಲ ಅಂದರೆ ಆ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಹೋಗಲ್ಲ ಅಥವಾ ಆ ವ್ಯಕ್ತಿ ಅದಕ್ಕೆ ಕ್ಲಾರಿಟಿ ಕೊಡಬೇಕು, ಆದರೆ ಮಾತ್ರ ನೆಕ್ಸ್ಟ್ ಮಾತು ಮುಂದುವರಿಸ್ತಾರೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಹೌದು, ನನಗೆ ನನ್ನ ಲೈಫ್ಲಿದ್ದು ಒಬ್ಬರನ್ನ ಡಿಲೀಟ್ ಮಾಡೋದು ನನಗೆ ತುಂಬ ಈಸಿ. ಒಬ್ಬರನ್ನ ಇಷ್ಟ ಆಗಿಲ್ಲ ಅಂದರೆ ಅವ್ರ ಹತ್ರ ನಾನು ಮಾತೇ ಆಡಲ್ಲ. ಯಾಕಂದರೆ ನಾ ಹೇಳಿದ ಪ್ರಕಾರ ನಾ ಇವಾಗಲೇ ಹೇಳಿದ್ದೀನಲ್ಲ, ನಾ ಸೋಷಿಯಲ್ ಮೀಡಿಯಾಲಿ ನನ್ನ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡ್ರೇನು ನನಗೇನೆ ಒಳ್ಳೆಯದು. ಸೊ ಅದರಲ್ಲಿ ನನಗೆ ಇಷ್ಟ ಆಗದೆ ಇರೋ ಅವ್ರ ಹತ್ರ ನಾವು ಹೋಗಿ ಜಾಸ್ತಿ ಮಾತಾಡಿಸಿದ್ರೆ ಅದು ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಅದರಲ್ಲಿ ನಾವು ಅವ್ರ ಜೊತೆ ಮಾತಾಡೋದೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಸಂಗೀತ ಅವ್ರ ಹತ್ರ ನೀವು ಮಾತು ಮುಂದುವರಿಲಿಲ್ವಾ ಹೇಗೆ ಅಂತ? ಹೌದು. ಬಟ್ ಆಮೇಲೆ ನನ್ನ ಅಮ್ಮ ಪೇರೆಂಟ್ಸ್ ವಿಸಿಟಿಂಗ್ ರೌಂಡಲ್ಲಿ ನನ್ನ ಅಮ್ಮ ಬಂದು ನನ್ನ ಜೊತೆ ಮಾತಾಡಿದರು. ಈ ಥರ ಸಂಗೀತ ಜೊತೆ ಮಾತಾಡು ಅಂತ ಹೇಳಿದರು. ಆದಮೇಲೆ ಮಾತಾಡೋಕ್ಕೆ ಸ್ಟಾರ್ಟು ಮಾಡಿದೆ ಆ್ಯಂಡ್ ಎಲ್ಲ ನಮ್ಮ ಜೊತೆ ಒಂದು ಮಾತುಕತೆನೂ ಸ್ಟಾರ್ಟ್ ಆಯಿತು. ಸೊ ಇವಾಗ ಹೊರಗಡೆ ಬಂದಾಗ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ. ಓಕೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಸೊ ಈಗ ಹೊರಗಡೆ ಬಂದಿದ್ದೀರಾ, ನಿಮ್ಮ ಜೊತೆ ಕಳೆದಿರುವಂಥ ಒಂದಿಷ್ಟು ಎಲಿಮಿನೇಷನ್ ಆಗಿರೋ ಕಂಟೆಸ್ಟೆಂಟ್ಗಳು ಹೊರಗಡೆ ಇದ್ದಾರೆ. ಸೊ ಯಾರನ್ನೆಲ್ಲ ಮೀಟ್ ಆಗಿದ್ದೀರಾ, ಯಾರನ್ನೆಲ್ಲ ಇನ್ನು ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಯಾವಾಗ ಜೊತೆ ಆಗ್ತೀರಾ ಅಂತ? ಸೊ ನಾ ಆ್ಯಕ್ಚುಲಿ ನೀತುನ ಪವಿನ ಮೀಟ್ ಮಾಡಿದೆ. ಯಾಕಂದರೆ ನಾನು ಹೊರಗಡೆ ಬಂದಿದ್ದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗುವಾಗ ಅವರು ಅದೇ ಕ್ಲಬ್ಬಲ್ಲಿ ಇದ್ದರು. ಸೊ ಅವ್ರನ್ನ ಮೀಟ್ ಮಾಡಿದೆ. ಇನ್ನು ಮೀಟ್ ಮಾಡದೇ ಇರೋ ಅವರು ಬಂದು ಅವಿನಾಶ್, ಅವನು ಮಂಗಳೂರಲ್ಲಿ ಇದ್ದಾನೆ. ಬಟ್ ಮಂಗಳೂರು ಟ್ರಿಪ್ ಒಂದು ಪ್ಲ್ಯಾನ್ ಇದೆ. ಸೊ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ. ಇಶಾನಿ ಆ್ಯಂಡ್ ಸ್ನೇಹಿತನ ಮೀಟ್ ಮಾಡಬೇಕು ಬೇಗ. ಆ್ಯಂಡ್ ಬುಲೆಟ್ ರಕ್ಷಕ್ನೂ ಮೀಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮ ಒಂದಿಷ್ಟು ಕನಸುಗಳನ್ನು ಹೊತ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ, ಆದಷ್ಟು ಬೇಗ ನನಸಾಗಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ, ಇದು ಮೈಕಲ್ ಅಜಯ್ ಅವರ ಮಾತಾಗಿದೆ. ಸೊ ಇಲ್ಲಿ ತನಕ ಬಿಗ್ ಬಾಸ್ ಒಳಗಡೆಯ ಜರ್ನಿ ಹೇಗಿತ್ತು, ಏನೆಲ್ಲ ಮಾಡಿದ್ರು, ಯಾವ ಥರ ಟಾಸ್ಕ್ಗಳಿತ್ತು, ಕನ್ನಡದ ಮೇಲೆ ಯಾವ ಥರ ಅಭಿಮಾನ ಇದೆ, ಎಲ್ಲವನ್ನ ಮೈಕಲ್ ಅಜಯ್ ಅವರು ಹೇಳಿದರು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.